ಗೈಸ್, ನೀವೇನಾದರೂ 24 hours CM ಆಗೋ ಚಾನ್ಸ್ ಸಿಕ್ಕರೆ ಏನು ಮಾಡ್ತೀರಾ? ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊತೀರೋ ಅಥವಾ ನಮ್ಮ ರಾಜ್ಯದ ಲೈಫ್ ಚೇಂಜ್ ಮಾಡ್ತಿರೋ? ನೀವೇನು ಮಾಡ್ತೀರೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೇ ಕ್ವಶನ ನಮ್ಮ ಪಬ್ಲಿಕ್ನ ಕೇಳಕ್ಕೆ ಹೋಗ್ತಿದ್ದೀನಿ. ನೋಡೋಣ ಕ್ರೇಜಿ ಆನ್ಸರ್ಸ್ ಬರ್ತವೆ ಅಂತ ಅನ್ಕೊಂಡಿದ್ದೀನಿ. ಎಡ್ಸ್ಕೋ ಕೇಳೋಣ, ಸ್ವಲ್ಪ ಮಜಾ ಮಾಡೋಣ, ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಣ. ಲೆಟ್ಸ್ ಗೋ ಗೈಸ್, ಹೋಗೋಣ. ನೀವು ಇವತ್ತು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಂದರೆ ಕ್ಯೂರಿಯಾಸಿಟಿಯಿಂದಲೇ ಕ್ಲಿಕ್ ಮಾಡಿರ್ತೀರಾ. ಸೊ ಫುಲ್ ವಿಡಿಯೋ ನೋಡಿ. ಇದರಲ್ಲಿ ಫನ್ನಿ ಟಾಕ್ಸು ಇತ್ತು, ಸೀರಿಯಸ್ ಟಾಕ್ಸು ಇತ್ತು, ಬಟ್ ಅದೆಲ್ಲರಲ್ಲೂ ಪ್ರಾಬ್ಲಮ್ಸ್ ಮಾತ್ರ ಎದ್ದು ಕಾಣ್ತಿತ್ತು. ಫುಲ್ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನೋಡೋಣ ನೀವೇನು ಮಾಡ್ತೀರಾ ಅಂತ. ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೇಗಡ ಯೂಟ್ಯೂಬ್ ಚಾನಲ್. ಗೈಸ್, ಫುಲ್ ವಿಡಿಯೋ ನೋಡಿ, ಸಖತ್ ಇಂಟ್ರೆಸ್ಟಿಂಗ್ ಆಗೈತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅಂಕಲ್, ಏನಿಲ್ಲ, ಚಿಕ್ಕ ಪ್ರಶ್ನೆ ಅಷ್ಟೇ. ನೀವೇನಾದರೂ ಕರ್ನಾಟಕದಲ್ಲಿ 24 hours CM ಆದರೆ ಏನು ಮಾಡ್ತೀರಾ? CM ಆದ್ರೆ 24 hours ಒನ್ ಡೇ ಫುಲ್ಲು CM ಆಗಿ ನೀವಿದ್ರೆ ಏನ್ ಚೇಂಜಸ್ ಮಾಡ್ತೀರಾ? ನಿಮ್ ಲೈಫ್ ಚೇಂಜ್ ಮಾಡ್ಕೊಂತೀರಾ ಇಲ್ಲ ನಮ್ಮ ಕರ್ನಾಟಕದ ಸ್ಥಿತಿಗತಿಗಳ ಬಗ್ಗೆ ಚೇಂಜ್ ಮಾಡ್ತೀರಾ? ಇಲ್ಲ, ಜನ ಬಗ್ಗೆ ನಾವು ಏನಾಯ್ತೋ ಅದು ನಾವು ಅನುಕೂಲ ಮಾಡಿಕೊಡ್ತೀವಿ. ಅನುಕೂಲ ಮಾಡ್ಕೊಡ್ತೀರಾ? ಅದೇ ನನ್ನ ಅಭಿಪ್ರಾಯ. ನಿಮ್ಗೇನು ಮಾಡ್ಕೊಳಲ್ಲ? ನಮ್ಗೆ ಅಂತಂದು ಏನಿಲ್ಲ, ಜನಕ್ಕೆ ಸಲುವಾಗಿ ಜನರಿಂದ ಇಲ್ಲ ನಾವು ಗೆಲ್ಲೋದು. ಜನಕ್ಕೆ ನಾವು ಸಹಾಯ ಮಾಡ್ತೀವಿ. ಅಲ್ಲಿ ನಮ್ಮ ಸಹಾಯಕ್ಕೆ ನಾನು ಇದು ಮಾಡೋದಿಲ್ಲ. ಚೇಂಜ್ ಮಾಡೋದಾದ್ರೆ ನಮ್ ಇದನ್ನ ಅಂದ್ರೆ ಚೇಂಜ್ ಅಂದ್ರೆ ಏನ್ ಮಾಡ್ತೀರಾ? ಜನಕ್ಕೆ ಒಳ್ಳೇದು ಸಲುವಾಗಿ 50-60 ವರ್ಷದವ್ರಿಗೆ ಹೆಂಗೆ ಮಾಡಬೇಕು ಅದ್ರ ಜಾಸ್ತಿ ಪಿನ್ಷನ್ದು ಮತ್ತೆ ರೇಷನ್ದು ಅವೆಲ್ಲ ಡಿಫ್ರೆನ್ಸ್ ಅಥವಾ ಪೆಟ್ರೋಲ್ದು ಬೆಲೆ ಮತ್ತೆ ರೈತರದು ಹೆಂಗಾಯ್ತು ಅದು ಜನಗೆ ಲೆಟರ್ ಅವರು ನಾವು ಇದು ಮಾಡ್ತೀವಿ. ಅವ್ರು ಕೊಡೋ ಇದ್ರ ಪ್ರಕಾರ ನೀವು ರೆಸ್ಪಾನ್ಸ್ ಕೊಡ್ತೀರಾ ಅದಕ್ಕೆ? ರೆಸ್ಪಾನ್ಸ್ ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಅಂಕಲ್ ಮಾತಾಡಿದ್ದೆ. ಗೈಸ್, ಇನ್ನೊಬ್ರು ಸಿಕ್ಕಿದ್ದಾರೆ, ಬರೀ ಕೇಳೋಣ. ಅಂಕಲ್, ನೀವೇನಾದರೂ ನೆಕ್ಸ್ಟ್ 24 hours ನಮ್ಮ ಕರ್ನಾಟಕ ರಾಜ್ಯ CM ಆದರೆ ಏನು ಮಾಡ್ತೀರಾ? ಉದ್ಧಾರ ಮಾಡಬೇಕು. ಸರಲ್ಲ, ನಿಮ್ಮ ಮೈಂಡಲ್ಲಿ ಏನು ಬಂತು ಪಟ್ಟನಾಗಿ ನಾನು CM ಆದರೆ ಏನು ಮಾಡಬೇಕು ಅಂತ ಅನಿಸ್ತು? ಅಥವಾ ನನಗೆ ನಾನು ಏನಾದರೂ ಮಾಡ್ಕೊಬೇಕು? ಕರಪ್ಷನ್ ನಿಲ್ಲಿಸಬೇಕು. ಮತ್ತೆ ನೆಕ್ಸ್ಟ್ ಸೇಫ್ಟಿ ಇಂಪ್ರೂವ್ ಮಾಡಬೇಕು. ಸೇಫ್ಟಿ ಇಂಪ್ರೂವ್ ಮಾಡಬೇಕು. ಟ್ರಾಫಿಕ್ ಕಮ್ಮಿ ಮಾಡಬೇಕು. ಬೆಂಗಳೂರು ಮೇನು. ಆಚೆ ಕಡೆ ಬೆಂಗಳೂರು ಬಿಟ್ಟು ಆಚೆ ಕಡೆ ಅಪ್ಲಿಫ್ಟ್ ಮಾಡಬೇಕು ಅವ್ರನ್ನ. ನೆಕ್ಸ್ಟ್ ರೈತರಿಗೆ ಏನಾದರೂ ಜಾಬ್ ಎಂಪ್ಲಾಯ್ಮೆಂಟ್ಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು. ಸಬ್ಸಿಡೀಸ್ನ ಫಸ್ಟ್ ತೆಗಿಬೇಕು. ಪಾಯಿಂಟ್ ಗೈಸ್. ಮತ್ತೆ ನೆಕ್ಸ್ಟ್ ಅಂಕಲ್, ನಿಮ್ಗೇನು ನೀವು ಮಾಡ್ಕೊಳಲ್ಲ? ನಮ್ಗೇನು ಇಲ್ಲ, ದೇವ್ರ ದಯಿಂದ ಎಲ್ಲ ಇದೆ. ಅಲ್ಲ ಸರ್, ಈಗೆಲ್ಲ ಇಷ್ಟೇ ನಮ್ಮ ಇದ್ರಲ್ಲ ಹಂಗೆಲ್ಲ ಮಾಡ್ಕೊಳೋದು. ಈಗ ಅವ್ರಿಗೆ ಅವ್ರು ಮಾಡ್ಕೊಳೋದು ಫಸ್ಟ್ ನೋಡ್ತಾರೆ. ಇಲ್ಲ, ದಟ್ಸ್ ಓಕೆ. ಪಬ್ಲಿಕ್ಕಿಗೆ ಮಾಡಬೇಕು, CM ಆಗಿ ಇಂಡಿವಿಜುವಲಿಗೆ ಮಾಡಬಾರ್ದು. ಇಟ್ಸ್ ಆಲ್ ಫಾರ್ ದ ಪಬ್ಲಿಕ್. ಥ್ಯಾಂಕ್ಸ್ ಅಂಕಲ್, ಇಷ್ಟ ಹೇಳಕ್ಕೆ. ಸಕದ ಮಾತಾಡಿದ ಅಂಕಲ್. ಗೈಸ್, ಇನ್ನೊಬ್ರು ಚಿಕ್ಕ ಒಂದು ಗ್ರೂಪ್ ಸಿಕ್ಕಿದೆ. ಆಕ್ಚುಲಿ ಅವರೇ ಬಂದ್ರು ಎದುರಿಗೆ, ಅವ್ರನ್ನೇ ಕೇಳೋಣ ಬನ್ನಿ. ಈಗ ನಿನಗೊಂದು ಚಾನ್ಸ್ ಇದೆ, 24 hours ನಮ್ಮ ಕರ್ನಾಟಕ CM ಆಗ್ತೀಯ, ನೀನು ಏನ್ ಮಾಡ್ತೀಯ? ಬೆಚ್ಚಗಾಗಿ ಮನೇಲಿ ಮಾಡ್ಕೊತೀನಿ, ಎಲ್ಲ ಕಾಲೇಜ್ ಕ್ಲಾಸ್ ಮಾಡಿ. ಸ್ಕೂಲ್ ಬೇಡ, ಕಾಲೇಜು ಬೇಡ, ಏನು ಬೇಡ ಅಂತ? ಯಾಕನ್ನ ಬಸ್ ಎಲ್ಲ ಸಾಕಾಗತ್ತೆ. ನೆಕ್ಸ್ಟ್ ಅಷ್ಟೇನ ಮಾಡೋದು? ಬರೋಲ್ಲಿ ಗೈಸ್, ಇನ್ನೊಬ್ರು ಸಿಕ್ಕಿದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ಹಲೋ, ನೆಕ್ಸ್ಟ್ 24 hours ನೀನೇನಾದ್ರೂ CM ಆದ್ರೆ ಏನ್ ಮಾಡ್ತೀಯ? ನಾನಿವಾಗ ಹುಡುಗಿರು ಇವಾಗ ಏನೇನೈತೆ, ಇವಾಗ ಯಾವ್ದೋ ಫ್ರೀ ಬಸ್ಸು ಮತ್ತೆ 2,000 ಎಲ್ಲ ಬರ್ತದೆ ಅಲ್ಲ, ಅದಿದ್ರೆ ಇಬ್ಬರಿಗೂ ಇರಬೇಕು, ಹುಡುಗರಿಗೂ ಇರಬೇಕು ಮತ್ತೆ ಹುಡುಗಿರಿಗೂ ಇರಬೇಕು. ಇರಬಾರ್ದು. ಹುಡುಗಿರು ಮಾತ್ರ ಹೇಳ್ತಾರೆ ಎಲ್ಲರಿಗೂ ಸಮಾನತೆ ಅಂತ. ನಾವು ಕೇಳ್ತೀವಿ ಇವಾಗ ಸಮಾನತೆ ನಮಗೂ ಬರ್ಬೇಕು, ಇಲ್ಲಾಂದ್ರೆ ಬರಲ್ಲ ಅಷ್ಟೇ. ನಾವು ಹುಡುಗಿರ್ಗೆ ಅನ್ನೋದು ಇರೋದು ಹುಡುಗರಿಗೆ ಇರಬೇಕು, ಇಲ್ಲಾಂದ್ರೆ ಎಲ್ಲ ಸಮವಾಗಿರ್ಬೇಕು. ಇನ್ನು ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಾ? ರಾಜ್ಯಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ ಬಡವರು ಇರೋರಿಗೆಲ್ಲ ಒಳ್ಳೇದು ಮಾಡ್ತೀವಿ. ಇವಾಗ ಅಲ್ಲಿ ಇರೋದಿಲ್ಲ ನೋಡಿ ಒಬ್ಬೊಬ್ಬರಿಗೆ, ಅವ್ರಿಗೆಲ್ಲ ಜಾಬ್ ಸಿಗೋ ಥರ. ಗೈಸ್, ಇನ್ನೊಬ್ರು ಸಿಕ್ಕಿದ್ರೆ ಬನ್ನಿ ಮಾತಾಡೋಣ. ಬ್ರೋ, ನೀವು
ನೆಕ್ಸ್ಟ್ 24 ಅವರ್ಸ್ CM ಆದ್ರೆ ಏನ್ ಮಾಡ್ತೀರಾ? ಹೋಗಿ ಎಂತ ಕ್ವಶನ್ ಕೇಳಿದ್ದೀರಾ? 24 ಅವರ್ಸ್ಗೆ CM ಆಗಿದ್ರೆ ಇವಾಗ ಅವರು ವಿಜಯ್ ಅವರು ಮಾಡ್ತಾ ಇದಾರಲ್ಲ, ಹಂಗೆ ಮಾಡೋಣ. ಏನ್ ಮಾಡ್ತಿದಾರೆ? ಅವರೆಲ್ಲ ಫೆಸಿಲಿಟಿ ಮಾಡಿಕೊಡ್ತಾ ಇದಾರಲ್ಲ ಪಬ್ಲಿಕ್ಗೆ, ಅಂಥದ್ದು ಮಾಡೋಣ. ಮೀನ್ಸ್ ಪರ್ಟಿಕ್ಯುಲರ್ ಇದೇ ಮಾಡ್ತೀನಿ ಅಂದ್ರೆ ಅದೇ ಅಂದ್ರೆ ಈ ಕೆಲಸ ಮಾಡ್ತೀನಿ ನಾನು ಫಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಕೆಲಸ ಅದೇ. ಇವಾಗ ಅವ್ರು ಫಸ್ಟ್ ಮಾಡಿದಾರಲ್ಲ, ಬಾರ್ ಎಲ್ಲ ಕ್ಲೋಸ್ ಮಾಡಿದಾರಲ್ಲ, ವಾ ತಲಪತಿ ವಿಜಯ್ ಅವ್ರು ಮಾಡಿರೋದು. ಹಂಗೆ ಮಾಡೋಣ. ಸೂಪರ್ ಗೈಸ್. ನೆಕ್ಸ್ಟ್ ಅದೇ ಪಬ್ಲಿಕ್ಗೆ ಫೆಸಿಲಿಟಿ ಮಾಡಿಕೊಡೋಣ. ಲೇಡೀಸ್ ಅವ್ರಿಗೆ, ಜೆಂಟ್ಸ್ಗೆ ಎಲ್ಲರಿಗೆ ಫೆಸಿಲಿಟಿ ಮಾಡಿಕೊಡೋಣ. ಆಮೇಲೆ ಎಜುಕೇಷನ್ಗೆ ಫೆಸಿಲಿಟಿ ಮಾಡಿಕೊಡೋಣ, ಫ್ರೀ ಎಜುಕೇಷನ್ನು ಆ ಥರ ಮಾಡಿಕೊಡ್ತೀವಿ. ನಾವು ಏನು ಓದಿಲ್ವಾ, ಬೇರೆಯವರು ಅಟ್ಲೀಸ್ಟ್ ಸೂಪರ್ ಬ್ರೋ, ಕಾನ್ಸೆಪ್ಟ್ ಸೂಪರ್. ಥ್ಯಾಂಕ್ಸ್ ಬ್ರೋ. ನೀನು ಮಾತಾಡ್ತೀಯಾ? ಓಕೆ ಥ್ಯಾಂಕ್ಸ್ ಬ್ರೋ. ಗಾಯ್ಸ್, ಇನ್ನೊಬ್ರು ಸಿಕ್ಕಿದ್ದಾರೆ, ಬನ್ನಿ. ಎಲ್ಲೋದ್ರು ಅವರು? ಬ್ರೋ, ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೆ, ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಅಂತ ಕೇಳ್ತಾರೆ, ಏನು ಹೇಳಿ ಬ್ರೋ. ನೆಕ್ಸ್ಟು 24 ಅವರ್ಸ್ ನೀವೇನಾದರೂ CM ಆದ್ರೆ ಏನು ಮಾಡ್ತೀರಾ? CM ನೀವೇನಾದರೂ ಮಾಡ್ಕೊತೀರೋ ಇಲ್ಲ ನಮ್ಮ ಕರ್ನಾಟಕಕ್ಕೋಸ್ಕರ ಏನಾದರೂ ಮಾಡ್ತೀರಾ? ನಮಗೆ ನಾವೇನು ಮಾಡ್ಕೊಳ್ಳೋ ಫಸ್ಟ್ ಏನಂದ್ರೆ ನಮ್ಮ ರಾಜಕೀಯ ಸರಿ ಇಲ್ಲ. ಏನಂದ್ರೆ ನಮ್ಮ ಯಂಗ್ಸ್ಟರ್ಸ್ಗೆ ಕರೆಕ್ಟಾಗಿ ಏನೋ ಒಂದು ಕೆಲಸ ಇಲ್ಲ. ಏನೊಂದಕ್ಕೂ ಇವಾಗೆಲ್ಲ ಕೆಲ್ಸಕ್ಕೆ ಹೋದ್ರೆ ನೀನು ಎಜುಕೇಶನ್ ಏನು ಅಂತ ಕೇಳ್ತಾರೆ. ಮಕ್ಳಿಗೋಸ್ಕರ ಸ್ಟೂಡೆಂಟ್ಸ್ಗೋಸ್ಕರ ಇವರು ಎಜುಕೇಶನ್ ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ. ಪ್ರತಿಯೊಂದು ಎಲ್ಲದಕ್ಕೂ ನೋಡಿ, ಇವಾಗ ನಮ್ಮವರೇ, ನಮ್ಮ ಜೆನ್ಸಿನೇ ಆಗಲಿ, ಇವಾಗ ದುಡ್ಡು ಇಸ್ಕೊಂಡೇ ಓಟ್ ಹಾಕ್ತಾರೆ. ಯಾವನ್ಗಾಗ್ತೀವಿ, ಏನಕ್ಕೆ ಹಾಕ್ತೀವಿ, ಯಾವುದಕ್ಕೂ ಅವ್ರಿಗೇನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ನಾವು ಚೇಂಜ್ ಆಗಬೇಕು, ಆಮೇಲೆ ಬೇರೆಯವ್ರನ್ನ ಚೇಂಜ್ ಮಾಡಬೇಕು, ಬೇರೆಯವ್ರನ್ನ ಪಾಯಿಂಟ್ ಔಟ್ ಮಾಡಬೇಕು, ಅಷ್ಟೇ. ಸೂಪರ್ ಬ್ರೋ, ಸೂಪರ್ ಹೇಳಿರಿ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್ ಬ್ರೋ. ಗೈಸ್, ಕ್ರೇಜಿ ಬಂತು ಆನ್ಸರ್ ಮಾತ್ರ, ಸಾಗದಾಯಿತು. ಅಕ್ಕ ಮಾತಾಡ್ತೀರಾ? ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ತಿದ್ವಿ. ಏನಿಲ್ಲ, ಒಂದು ಚಿಕ್ಕ ಪ್ರಶ್ನೆ ಅಷ್ಟೇ. ಅಯ್ಯೋ ಅದೆಲ್ಲ ಬೇಡಪ್ಪ. ಏನಿಲ್ಲ, ಒಂದು ಚಿಕ್ಕ ಪ್ರಶ್ನೆ. ಈಗೇನಾದ್ರು ನೆಕ್ಸ್ಟ್ ನೀವು CM ಆದ್ರೆ ಏನ್ ಮಾಡ್ತೀರಾ? ನಮ್ ಕರ್ನಾಟಕದಲ್ಲಿ ನೀವು ನೆಕ್ಸ್ಟ್ CM ಈಗ 24 ಅವರ್ಸ್. ನಾನು ಇಲ್ಲಿ ಕೂಲಿ ಕೆಲಸ ಮಾಡೋರು. ಅಲ್ಲ, ಒಂದು ಇಮ್ಯಾಜಿನ್ ಮಾಡ್ಕೊಡ್ರಿ, ನೀವೀಗ CM 24 ಅವರ್ಸ್ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು? ನೀವೇನ್ ಮಾಡ್ತೀರಾ? ನೀವು CM ಆದ್ರೆ ಏನ್ ಚೇಂಜ್ ಮಾಡ್ತೀರಾ ನಮ್ಮ ಕರ್ನಾಟಕದಲ್ಲಿ? ಎಲ್ಲ ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ನೆಕ್ಸ್ಟ್ ಎಷ್ಟು ಜನಕ್ಕೆ ಇದಾರ ಅವರೆಲ್ಲ ಒಳ್ಳೇದ್ ಮಾಡಿ ಅನ್ನೋದೆಲ್ಲ ಚೆನ್ನಾಗಿ ಮಾಡ್ಬೇಕು. ಆಮೇಲೆ ನಮ್ ರೈತರಿಗೆ ಅಥವಾ ಬೆಂಗಳೂರು ಜನಕ್ಕೆ ಟ್ರಾಫಿಕ್, ಮೆಟ್ರೋ ಜಾಸ್ತಿ ಮಾಡೋದು ಆ ತರ ಏನು ಹೆಲ್ಪ್ ಮಾಡಲ್ಲ? ಹೆಲ್ಪ್ ಮಾಡ್ಬೇಕು, ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು. ನಿಮಗ್ ನೀವೇನ್ ಮಾಡ್ಕೊಂತೀರಾ? ನಾವು ಇದ್ ಮುಂದೆ ನಾವು ಕೂಲಿ ಕೆಲಸ ನಾವು ಚೆನ್ನಾಗಿರ್ಬೇಕು. ನಾವು ನಿಮಗ್ ನೀವೇ ನಾವು ಚೆನ್ನಾಗಿರ್ಬೇಕು. ಗೈಸ್, ಕ್ರೇಜಿ ಈಗ ಆನ್ಸರ್ಗಳು ಸ್ಟಾರ್ಟ್ ಆಗ್ತಿದ್ದಾರೆ. ಬನ್ನಿ ಹೋಗೋಣ ನೆಕ್ಸ್ಟ್. ಇನ್ನ ಗೈಸ್, ಅವ್ರ ಹತ್ರ ಕೇಳಕ್ ಹೋಗಕ್ಕೆ ಮುಂಚೆ ಹಿಂಗ್ ಬೇಡ ಅಂತವ್ರೆ. ಬರೀ ಹೋಗೋಣ. ಅಂಕಲ್, ಅಜ್ಜಿ, ನೆಕ್ಸ್ಟ್ 24 ಅವರ್ಸ್ ನೀವೇನಾದ್ರೂ CM ಆದ್ರೆ ಏನ್ ಮಾಡ್ತೀರಾ? ಒಂದು ದಿನ ಫುಲ್ CM ಆಗಿರ್ತೀರಾ ನೀವು, ನಿಮ್ ಕೈ ಎಲ್ಲ ಪವರ್ ಇರುತ್ತೆ, ನೀವೇನ್ ಮಾಡ್ತೀರಾ? ಒಳ್ಳೇದ್ ಮಾಡ್ತೀವಿ ನಾವು. ನೆಕ್ಸ್ಟ್ ಒಳ್ಳೇದಂದ್ರೆ ಯಾವ ತರ ಒಳ್ಳೇದ್ ಮಾಡ್ತೀರಾ? ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಒಂದ್ ದಿನ ಫುಲ್ ಅಂದ್ರೆ ಒಂದ್ ದಿನಕ್ಕೆ ಏನ್ ಮಾಡಕ್ಕೆ ಏನು ಆಗಲ್ಲ. ನಿಮ್ಮ ಆ ದಿನ ಅಂತಲ್ಲ, ನೀವು CM ಆದ್ರೆ ನೀವ್ ಏನ್ ಮಾಡ್ಬೋದು ಅಂತ ನಿಮ್ ತಲೆಯಲ್ಲಿ ಏನಿದೆ ಅಂತ ಅರ್ಥ? ಏನು ಒಳ್ಳೇದು ಮಾಡ್ಬೇಕು, ಎಲ್ಲರಿಗೂ ಚೆನ್ನಾಗಿರ್ಬೇಕು ಜನಗಳು. ಅವ್ರು ಚೆನ್ನಾಗಿದೆ, ನಾವು ಚೆನ್ನಾಗಿರ್ತಾರೆ. ನಮ್ಗೆ ವಯಸ್ಸಾಗಿದೆ, ಬಡವರಿಗೆ ಹೆಲ್ಪ್ ಮಾಡ್ಬೇಕು, ಒಳ್ಳೇದಾಗ್ಲಿ. ನಾವು ಬಡವ್ರದ, ನಾವು ಇದನ್ನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ನಮ್ಗೆ ವಯಸ್ಸಾಗಿದೆ, ಇದನ್ನು ಅವ್ರಿಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದು. ಅಷ್ಟೇನಾ? ಥ್ಯಾಂಕ್ಸ್ ಅಜ್ಜಿ ಮಾತಾಡಿದ್ದೆ. ಥ್ಯಾಂಕ್ಸ್ ಅಂಕಲ್. ಗೈಸ್, ಇನ್ನೊಬ್ರು ಸಿಕ್ಕಿದ್ದಾರೆ, ಬರ್ರಿ ಇವ್ರ ಹತ್ರ ಒಂದ್ಸರಿ ಕೇಳೋಣ. ಬ್ರೋ, ನೆಕ್ಸ್ಟ್ 24 ಅವರ್ಸ್ ಏನಾದರೂ ನೀವು ಕರ್ನಾಟಕ CM ಆದರೆ ಏನು ಮಾಡ್ತೀರಾ? ಎಲ್ಲ ಹುಡುಗರಿಗೆ ಎಣ್ಣೆ ಕೊಡಿಸ್ತೀನಿ ಬ್ರೋ. ನೆಕ್ಸ್ಟು ಅಷ್ಟೇ, ಅದೊಂದೇನ ಮಾಡೋದು? ಅಷ್ಟೇ, ಎಲ್ಲ ಹುಡುಗರು ಎಣ್ಣೆ ಫ್ರೀಯಾಗಿ ಕೊಡಿಸ್ತೀವಿ. ವಾ, ಆಮೇಲೆ ಅಷ್ಟೇ ಬ್ರೋ, ಎಲ್ಲ ಹುಡುಗರು ಚೆನ್ನಾಗಿರ್ಬೇಕು.
ಎಲ್ಲ ಹುಡುಗರು ಒಪ್ತೆ ಕಡೆಯ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಗೈಸ್ ಎಲ್ಲರಿಗೂ ಅಂದರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಬಾರ್ ಫುಲ್ ಫ್ರೀ ಬಾರ್ ಫುಲ್ ಫ್ರೀ ಅವತ್ತು 24 hours ಬಾರ್ ಫುಲ್ ಫ್ರೀ. ಗೈಸ್ ಟ್ಯಾಗ್ ಮಾಡಿ ಪಟ ಮತ್ತೆ ಅದೊಂದೇನ ಮಾಡೋದು, ಅದೊಂದೇ ಕೆಲಸ. ಥ್ಯಾಂಕ್ಸ್ ಬ್ರೋ. ಸಿಗ ಫುಲ್ ಬಾರ್ ಫ್ರೀ ನೋಡ್ರಿ 24 hours. ಗೈಸ್ ಇನ್ನೊಬ್ರು ಕೇಳ್ತೀರಾ, ಅಂಕಲ್ ನೀವೇನಾದರೂ ನೆಕ್ಸ್ಟ್ 24 hours ನಮ್ಮ ಕರ್ನಾಟಕ CM ಆದ್ರೆ ಏನು ಮಾಡ್ತೀವಿ? ಈ ಫ್ರೀ ಬಸ್ ಎಲ್ಲ ಕಟ್ ಮಾಡಿಬಿಟ್ಟು ಫಸ್ಟು ಎಲ್ಲಾமே ಒಂದು ರೇಂಜಿನಲ್ಲಿ ಒಂದು 60 ಏಜಿಗೆ ಮೇಲೆ ಇರೋರ್ಗೆ ಮಾತ್ರನೇ ಫ್ರೀ ಕೊಡ್ಬೋದು. ಪಾಯಿಂಟ್ ಅಂಕಲ್. 60 ವಯಸ್ಸಿಗೆ ಮೇಲೆ ಇರೋರಿಗೆ ಇದು ಫ್ರೀ ಕೊಡ್ಬೋದು. ಚಿಕ್ಕವ್ರಿಗೆ ಮಕ್ಕವ್ರಿಗೆ ಎಲ್ಲರಿಗೂ ಫ್ರೀ ಕೊಟ್ಬಿಟ್ಟು ಈ ಕರ್ನಾಟಕ ಸರ್ಕಾರ ಎಲ್ಲಿ ಹೋಗುತ್ತೆ? ಎಲ್ಲ ಹೋಗುತ್ತೆ ಪಾಯಿಂಟ್. ಎಲ್ಲ ಇರೋ ಜನ್ಸ್ರ ಮೇಲೆ ಹಾಕಿ ಒಂದಕ್ಕೆ 2 ಹಾಕಿ ಹಾಲ್ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕು CMಗಳು. ಥ್ಯಾಂಕ್ಸ್ ಅಂಕಲ್. ಗೈಸ್ ಸಖತ್ತಾಗಿ ಹೇಳಿದ್ರು. ಗೈಸ್ ಇನ್ನೊಬ್ರು ಇದ್ದಾರೆ, ಇವ್ರನ್ನೂ ಒಂದ್ಸರಿ ಕೇಳಂಬನ್ನಿ. ಅಂಕಲ್ ಕರ್ನಾಟಕದಲ್ಲಿ ನೆಕ್ಸ್ಟ್ 24 hours ನೀವು CM ಅಂದ್ರೆ ಏನು ಮಾಡ್ತೀರಾ? ಫಸ್ಟ್ ರಾಜಕಾರಣದಲ್ಲಿ ಕೊಟ್ಟಿರೋ ಸೌಲಭ್ಯ ಎಲ್ಲ ಕಟ್ ಮಾಡ್ತೀನಿ, ಎಲ್ಲವನ್ನೂ ಕಟ್ ಮಾಡ್ತೀನಿ. 100 ಕಾರ್ಗಳು 20 ಕಾರ್ಗಳು ಅವ್ರಿಗೆ ಬಾಡಿ ಗಾರ್ಡ್ಸ್ಗಳು ಏನು ಅವರೆಲ್ಲ ಜನಪ್ರತಿನಿಧಿಗಳನ್ನ ಯಾಕೆ ಭಯ ಬೀಳ್ತಾರೆ ಜನರ ಮಧ್ಯೆ ಓಡಾಡಕ್ಕೆ? ಝೀರೋ ಟ್ರಾಫಿಕ್ ಬೇರೆ ಅದನ್ನ ಅವ್ರಿಗೆ ಬೇರೆ ಟ್ರಾಫಿಕ್ ಬೇರೆ ತೊಂದರೆ, ಅವ್ರಿಗೆ ಅಷ್ಟು ಕಾರ್ಗಳು ಅಷ್ಟು ಬಾಡಿ ಗಾರ್ಡ್ಸು ಅವ್ರಿಗೆಲ್ಲ ಸಂಬಳಗಳು ಇವೆಲ್ಲ ಯಾರು ಕೊಡ್ತಾರೆ? ಫಸ್ಟ್ ಅದೆಲ್ಲ ರದ್ದು ಮಾಡ್ತೀನಿ, ಎಲ್ಲ ರದ್ದು ಮಾಡ್ತೀನಿ. ಆಮೇಲೆ ಲಂಚಾನ ಕಡಿಮೆ ಮಾಡ್ತೀನಿ, ಲಂಚ ಅನ್ನೋದನ್ನ ತೆಗೆದಾಕ್ಬಿಡ್ತೀನಿ. ನೆಕ್ಸ್ಟ್ ಇನ್ನು ಬೇಜಾನಿದೆ ಮಾಡೋದಕ್ಕೆ. ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು, ಒಳ್ಳೇದು ಮಾಡ್ಬೇಕಾದ್ರೆ ಧೈರ್ಯ ತಗೊಂಡು ಮಾಡಬೇಕು. ಥ್ಯಾಂಕ್ಸ್ ಅಂಕಲ್, ಮಾತಾಡಿದ್ವಿ ಸೂಪರ್ ಆಗಿ ಹೇಳಿರ ಅಂಕಲ್. ಥ್ಯಾಂಕ್ಸ್ ಅಂಕಲ್. ಓಕೆ ಗೈಸ್ ಇನ್ನೊಬ್ರು ಸಿಕ್ಕಿರ. ಅಂಕಲ್ ಮಾತಾಡ್ತೀರಾ? ಒಂದು ಯೂಟ್ಯೂಬ್ ಕ್ವಶನ್ ಕೇಳ್ತೀನಿ, ಒಂದು ಯೂಟ್ಯೂಬ್ಗೆ. ನೆಕ್ಸ್ಟ್ ಆದ್ರೆ ನಿಮಗೆ ಚಾನ್ಸ್ ಸಿಕ್ಕಿರ ಏನೆಲ್ಲ ಚೇಂಜ್ ಮಾಡ್ತೀರಾ? ಚೇಂಜಾ? ಫಸ್ಟ್ ಜನ ಚೇಂಜ್ ಮಾಡಬೇಕು ಅಷ್ಟೇ. ಜನ ಚೇಂಜ್ ಆದ್ರೇನೆ ಈ ಸಮಾಜ ಚೆನ್ನಾಗಿರೋದು. ಜನ ಯಾವತ್ತು ಮರಳಾಗ್ತಾರೋ ಅಲ್ಲಿವರೆಗೂ ದೇಶ ಉದ್ಧಾರ ಆಗೋದಿಲ್ಲ. ಮರಳಾಗಬಾರ್ದು, ಯಾವ ಮಂತ್ರಿಗೂ ಮರಳಾಗಬಾರ್ದು. ಆಸೆಗಳು ತೋರಿಸ್ಬಿಟ್ಟು ಮರಳು ಮಾಡ್ತಾರೆ. ಫಸ್ಟ್ ಜನ ಚೇಂಜ್ ಆಗ್ಬೇಕು, ಬದಲಾವಣೆ ಮಾಡಬೇಕು. ಯಾರಿಗೂ ಓಟ್ ಹಾಕ್ಬಾರ್ದು, ಓಟೇ ಹಾಕ್ಬಾರ್ದು. ಮತ್ತೆ ಯಾರು ಮಾಡ್ತೀರಾ CM ಓಟ್ ಹಾಕ್ದಲೆ? ನೀವು ಓಟ್ ಹಾಕಿ ಬೇಡ, ಎಲೆಕ್ಷನ್ ಬೇಡ, ಬೇಡವೇ ಬೇಡ, CM ಬೇಡ, ಯಾರು ಬೇಡ. ಯಾರಿಗ ಓಟ್ ಹಾಕಿ ಏನ್ ಪ್ರಯೋಜನ ರೀ? ಏನ್ ಪ್ರಯೋಜನ? ಓಟ್ ಹಾಕಿ ಏನ್ ಪ್ರಯೋಜನ? ಏನಾದ್ರೂ ಬಡವ್ರು ನೋಡವ್ರ? ಮನೆ ಕಟ್ಕೊಡ್ತೀವಿ, ಆಕಾಶಕ್ಕೆ ಎಣ್ಣೆ ಹಾಕಿ ನಿಮ್ಮನ್ನ ಅಲ್ಲಿ ಕುಂಡ್ರಿಸ್ತೀವಿ, ಓಟಿಗೆ ಮಣ್ಣಿಗೆ ಹಾಕ್ಬಿಡ್ತಾರೆ. ಅಷ್ಟೇ, ಇನ್ನೇನಿಲ್ಲ. ಸೂಪರ್ ಅಂಕಲ್, ಸೂಪರ್ ಆಗಿ. ಮತ್ತೆ ಬೇಕಾಗಿಲ್ಲ ಇವರೆಲ್ಲ. ಜನ ಬದಲಾವಣೆ ಆಗೋವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಆಗಲ್ಲ ನಮ್ಮ ರಾಜ್ಯ. ಜನ ಬದಲಾವಣೆ ಆಗ್ಬೇಕು. ಯಾರು ಬಂದ್ರು ಮನೆ ಬಾಕಲ್ಗೆ ಓಟ್ ಕೇಳ್ಕೊಂಡು ಆಯ್ತಪ್ಪ ನಾವು ಹಾಕೋದಿಲ್ಲ ಹೋಗಿ, ನಾವು ಹಾಕೋದಿಲ್ಲ ಹೋಗಿ ಹಿಂಗೆ ಹೇಳ್ಬೇಕು. ಈಗ 5,000 ತಗೋ ಓಟ್ ಹಾಕು ನನ್ಗೆ. ಅದು ಫಸ್ಟ್ ಈ ದುಡ್ಡು ಕೊಡ್ತಾರಲ್ಲ ಆ ನನ್ನ ಮಕ್ಕಳು ಚಪ್ಪಲಿ ತಗೊಂಡು ಹೊಡಿಬೇಕು. ಫ್ರೀ ಅಂತಾರೆ ರೀ, ಅದೇ ಮರಳು ಮಾಡ್ತಾ ಇರೋದೇ ಅದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಫ್ರೀ ಅಂತ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ನಮ್ ಕೈಲಿ ಕಿತ್ಕೊಳಕ್ ಆಗುತ್ತೋ ಅಲ್ಲೆಲ್ಲ ಕಿತ್ಕೊಳ್ತಾರೆ. ಎಲ್ಲ ರೇಟ್ ಜಾಸ್ತಿ. ಅಲ್ಲ ಎಂತಿಗ್ ಫ್ರೀ ಕೊಡ್ತಾರೆ, ಗಂಡನ ಹತ್ರ ಏನು ವಸೂಲಿ ಮಾಡ್ತಾವ್ರೆ. ಸೂಪರ್. KSRTC ಬಸ್ ಅಲ್ಲಿ ಹೆಂಗ್ ಫ್ರೀ, ಗಂಡಸಿಗೆ 80 ರೂಪಾಯಿ, ಈ 40 ಅಲ್ಲಿ ಕಿತ್ಕೊಂತಾವ್ರೆ ಅಷ್ಟೇ. ಒಬ್ರಿಗೆ 40, ಇಬ್ಬರದು ಸೇರ್ ಕಿತ್ಕೊಂತಾವ್ರೆ. ಯಾವ ಸರ್ಕಾರ ಬಂದ್ರು ಇದೇ ಗೋಳು, ಸರ್ಕಾರನೇ ಬೇಡ. ಸುಮ್ಮನೆ ರಾಜ್ಯಪಾಲರು ಇರೋದು ವೇಸ್ಟ್, ಮಂತ್ರಿಗಳು ಇರೋದು ವೇಸ್ಟ್, ಇವರೆಲ್ಲ ವೇಸ್ಟ್. ನನ್ನ ಮಕ್ಕಳೇ ಏನ್ ಮಾಡ್ಕೊಂತಾರೋ ಮಾಡ್ಕೊಳ್ಳಿ. ಒಂದು ಓಟ್ ಹಾಕಿ ಚಾಕ್ರಿ ನಾವು ಮಾಡ್ಕೊಂಡೇ ಇದ್ದೀವಿ. ಚಾಕ್ರಿಗಳು ಏನ್ ಬದಲಾವಣೆ ಮಾಡೈತೆ? ನಾವಂತೂ ದುಡ್ಡು ತಗೊಂಡು ಯಾವತ್ತು ಓಟ್ ಹಾಕೋದಿಲ್ಲ. ತಗೊಂಡು ಹಾಕ್ತಾರೆ ನೋಡಿ, ಮಾರ್ಕೊಂಡಂಗಾಗುತ್ತೆ. ಅದೇ ಮತ್ತೆ
ನಮ್ಗೆ ಅಧಿಕಾರ ಐತೆ ಕೇಳೋದಕ್ಕೆ, ಮಾತಾಡೋಕ್ಕೂ ಅಧಿಕಾರ ಐತೆ. ನಾವೇನ್ ದುಡ್ಡು ತಗೊಂಡ್ರೆ ತಾನೇ ಅಯ್ಯ ಸಲಾಮ್ ಅಂತ ಹೊಡಿಯೋದು. ನಮ್ಗೆ ಯಾಕೆ ಸಲಾಮ್ ಕೆಲಸ? ನೋಡಿ, ದುಡ್ಡು ತಗೊಂಡವ್ರು ಈ ತರ ಮಾತಾಡಕ್ ಆಗುತ್ತಾ? ಆಗಲ್ಲ. ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡದು. ಇಷ್ಟು ಧೈರ್ಯವಾಗಿ ನೀನ್ ಮುಖ್ಯಮಂತ್ರಿ ಸೀಟ್ ಕೂತಿದ್ಯಾ, ಏನಯ್ಯ ಮಾಡಿದ್ಯಾ ಅಂತ ಕೇಳ್ತೀನಿ. ಸೂಪರ್ ಅಂಕಲ್, ಈ ತರ ಧೈರ್ಯ ಇರ್ಬೇಕು ಅಂಕಲ್. ಹೌದು, ಎಲ್ಲ ನಮ್ ಜನ ಬದಲಾವಣೆ ಆಗ್ಬೇಕು, ಓಟೆ ಹಾಕ್ಬಾರ್ದು. ಸೂಪರ್ ಅಂಕಲ್, ಥ್ಯಾಂಕ್ಸ್ ಅಂಕಲ್. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿ ಮಾತಾಡಿದ್ರಿ. ಏನ್ರಿ ನಮ್ಮ ಭಾರತ ದೇಶದಲ್ಲಿ ಹೇಳ್ತಾ ಇರೋದು, ಇಂಡಿಯಾ ರೂಲ್ ಸರಿ ಇಲ್ಲ. ನಮ್ಮ ಭಾರತ ದೇಶದ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಅಲ್ಲ, ನಮ್ಮ ಭಾರತದ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಸರಿ ಇಲ್ಲ. ಫಸ್ಟ್ ಜನಕ್ಕೆ ನಾವು ಒಳ್ಳೇದ್ ಮಾಡೋದು ಏನ್ ಗೊತ್ತಾ? ಪ್ರತಿಯೊಬ್ಬರಿಗೂ ಸಲೀಸಾಗಿ ನೆಮ್ಮದಿಯಿಂದ ನಿದ್ದೆ ಮಾಡೋ ತರ ಮಾಡ್ತೀವಿ. ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕು. ಒಂದೇ ಮಾತು, ನೆಮ್ಮದಿಯಿಂದ ನಿದ್ದೆ. ಅಪ್ಪ, ಇಂಥ ಮಂತ್ರಿಗಳು ಬೇಕು ನಮ್ಗೆ. ದುಡ್ಡು ಕೊಟ್ಟು ಯಾಕ್ರಿ ರೂಢಿ ಮಾಡ್ಬೇಕು? ಅದೇ ಕೆಲ್ಸಗಳು ಮಾಡ್ಲಿ, ರಸ್ತೆ ಮಾಡ್ಲಿ, ಚರಂಡಿ ಮಾಡ್ಲಿ, ವ್ಯವಸ್ಥೆ ಮಾಡ್ಲಿ. ಅಲ್ಲ, ವ್ಯವಸ್ಥೆ ಮಾಡ್ಲಿ, ಜನಕ್ಕೆ ಅನುಕೂಲ ಮಾಡ್ಲಿ. ಇರೋ ಮರ ಎಲ್ಲ ಕಡ್ದಾಕೋದು, ದೊಡ್ಡ ಡಬಲ್ ರೋಡ್ ಮಾಡೋದು, ಉರ್ಲಾಡಕ ಇಲ್ಲಿ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು ಡಬಲ್ ರೋಡ್ಗಳು. ಇಲ್ಲೆಲ್ಲ ವಿಲೇಜ್ಗಳಲ್ಲಿ ಡಬಲ್ ರೋಡ್ಗಳು ಮಾಡೋದು. ಕೆರೆ ಎಲ್ಲ ಮುಚ್ಚಿಬಿಟ್ರು, ನೀರಿಗೆ ಸಾಯ್ತಾ ಇದ್ದೀವಿ ಇವಾಗ. ಇಲ್ಲಿ ಶೇಖರಣೆ ಮಾಡೋಕ್ಕೆ ಕೆರೆ ಇಲ್ಲ, ನೀರು ಶೇಖರಣೆ ಮಾಡಕ್ಕೆ ಕೆರೆ ಇಲ್ಲ. ಎಲ್ಲ ಕೆರೆಗಳು ಎಲ್ಲ ಮಣ್ಣು ತುಂಬಿಸ್ಬಿಟ್ಟು ಅಪಾರ್ಟ್ಮೆಂಟ್ಗಳು ಕೊಟ್ಬಿಟ್ರು. ಮತ್ತೆ ಕೆರೆಗಳು, ಈಗ ಇರೋ ಕೆರೆಗಳು ಚರಂಡಿ. ಇವಾಗ ಮಳೆ ಬಂದ್ರೆ ನೀರ್ ಎಲ್ಲಿ ಹೋಗುತ್ತೆ? ಏನಿಲ್ಲ, ಮೋರಿ ಚರಂಡಿ ಒಳಗಡೆ ಹೋಗ್ತಾ ಇರ್ಬೇಕಷ್ಟೇ. ಇದು ನೇರವಾಗಿ ಮುಖ್ಯಮಂತ್ರಿಗೆ ತಲುಪಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವಾಗ ಯಾರು ಆಗ್ತಾ ಇದ್ದಾರೆ ಅವ್ರಿಗೆ ಒಂದೇ ಮಾತು. ಓಕೆ ಅಂಕಲ್, ಟ್ಯಾಗ್ ಮಾಡ್ತೀನಿ. ಪಕ್ಕ ಅವ್ರನ್ನೆಲ್ಲ ಟ್ಯಾಗ್. ಪ್ರಮಾಣ ಮಾಡೋದೆಲ್ಲ ಮುಖ್ಯ, ಅಲ್ಲಿ ನಡ್ಕೊಳ್ಳೋದು ಮುಖ್ಯ. ಹೇಳಿದ ಮಾತು ಒಂದೊಂದು ಸತ್ಯ. ಇದನ್ನೆಲ್ಲ ಹಾಕ್ತಾಗ ಯೂಟ್ಯೂಬ್ ಅಲ್ಲಿ ಅವ್ರನ್ನೆಲ್ಲ ಟ್ಯಾಗ್ ಮಾಡಿ ಹಾಕ್ತೀನಿ ನಾನು. ಅವ್ನು ಜೆಂಟ್ಲ್ಮ್ಯಾನ್ ಆಗಿದ್ರೆ, ಅವರು ಮಾನವೀಯತೆ ಇದ್ರೆ ಏನು ಒಳ್ಳೇದು ಮಾಡ್ಲಿ, ಎಲ್ಲದಕ್ಕೂ ಒಳ್ಳೇದು ಮಾಡ್ಲಿ, ಎಲ್ಲ ಜನಕ್ಕೂ ಒಳ್ಳೇದು ಮಾಡ್ಲಿ. ನಮ್ಗೆ ಅಂತಲ್ಲ, ಎಲ್ಲ ಸಂಸ್ಥೆಗೂ, ಎಲ್ಲ ಜನಾಂಗದವ್ರಿಗೂ ಏನು ಕ್ಯಾಸ್ಟ್ ಫೀಲಿಂಗ್ ಇರಬಾರ್ದು. ಎಲ್ಲಾರ್ಗೂ ಒಳ್ಳೇದು ಮಾಡಬೇಕು. ಸೂಪರ್ ಅಂಕಲ್, ಥ್ಯಾಂಕ್ಸ್. ಜಾತಿ ಭೇದ ಇರಬಾರ್ದು, ಎಲ್ಲರಿಗೂ ಒಳ್ಳೇದು ಮಾಡಬೇಕು. ದೊಡ್ಡವನು ಆಗೋನು ಒಂದು ತಂದೆ ಏನು ಮಾಡ್ತಾನೆ, ಮನೆಯಲ್ಲಿ ಮಕ್ಕಳಿಗೆಲ್ಲ ಸಮಾನವಾಗಿ ಹಂಚ್ತಾನೆ. ಆಸ್ತಿ ಆಗಲಿ, ಒಂದು ಪ್ರೀತಿ ಆಗಲಿ, ಒಂದು ಇದಾಗಲಿ, ಪ್ರತಿಯೊಬ್ಬರಿಗೂ ಹಂಚ್ತಾನೆ. ಅದೇ ಥರ ತಂದೆ ಆದವನು ಎಲ್ಲ ಮಕ್ಕಳನ್ನು ನೋಡ್ಕೋಬೇಕು. ಅಂಕಲ್, ನಿಮ್ಗೊಂದು ಚಿಕ್ಕ ಒಂದು ಕ್ವಶನ್ ಕೇಳ್ತೀನಿ. ನೆಕ್ಸ್ಟ್ 24 hours ನೀವೇನಾದರೂ ಕರ್ನಾಟಕ CM ಆದರೆ ಏನು ಚೇಂಜ್ ಮಾಡ್ತೀರಾ? ಅಥವಾ ನಿಮ್ಮನ್ನ ಲೈಫ್ ಚೇಂಜ್ ಮಾಡ್ಕೊತೀರೋ, ಅಥವಾ ಕರ್ನಾಟಕದ ಚೇಂಜ್ ಮಾಡ್ತೀರೋ? ಕರ್ನಾಟಕ ಜನತೆಯನ್ನು ಚೇಂಜ್ ಮಾಡ್ತೀವಿ ನಾವು. ಚೇಂಜ್ ಆಗೋದಕ್ಕಿಂತ ಜನರನ್ನು ಚೇಂಜ್ ಮಾಡಬೇಕು. ಜನರನ್ನ ಚೇಂಜ್ ಮಾಡಿದ್ರೆ ನಮ್ಮ ಕರ್ನಾಟಕನೇ ಚೇಂಜ್ ಆಗುತ್ತೆ. ಸೂಪರ್ ಅಂಕಲ್. ನೆಕ್ಸ್ಟ್ ಅಂಕಲ್, ಅಷ್ಟೇ ಇರೋದನ್ನು ಕೂಡ ಅಷ್ಟೇ. ಸೂಪರ್ ಅಂಕಲ್, ಥ್ಯಾಂಕ್ಸ್ ಅಂಕಲ್. ಗೈಸ್, ಇಲ್ಲೊಬ್ರು ಲೇಡೀಸ್ ಸಿಗಿದ್ದಾರೆ, ಬರೀ ಅವ್ರನ್ನ ಕೇಳೋಣ. ಮ್ಯಾಮ್, ನೆಕ್ಸ್ಟ್ ಏನಾದರೂ 24 hours ನೀವೇನಾದರೂ CM ಆದರೆ ನಮ್ಮ ಕರ್ನಾಟಕಗೆ ಏನು ಮಾಡ್ತೀರಾ? 24 hours ಹಾಂ ಮ್ಯಾಮ್. ನನಗೇನು ಐಡಿಯಾ ಇಲ್ಲ. ನಿಮ್ಮ ಆದರೆ ಅಟ್ಲೀಸ್ಟ್ ನಿಮ್ಮ ತಲೆಯಲ್ಲಿ ಏನಿದೆ, ಏನು ಚೇಂಜ್ ಮಾಡ್ಬೋದು ಅಂತೀರಾ ನಮ್ಮ ಕರ್ನಾಟಕದಲ್ಲಿ? ನಾನು ಪ್ರಜಾಕೀಯನ ಫಾಲೋ ಮಾಡ್ತೀನಿ, UP ಸರ್. ಸೊ ಅವ್ರ ವ್ಯಾಲ್ಯೂಸ್ ನಾನು ಇಷ್ಟಪಡ್ತೀನಿ. ಅವ್ರ ವ್ಯಾಲ್ಯೂಸ್ ಪ್ರಕಾರ ನಮ್ಮ ನೀವು ಏನು ಗೊತ್ತಿಲ್ಲ. ಥ್ಯಾಂಕ್ಸ್ ಮ್ಯಾಮ್. ಮ್ಯಾಮ್, ಅಭಿಗೌಡ UF ಅಂತ ಗೈಸ್, ಅವರು ಪ್ರಜಾಕೀಯ ಫಾಲೋ ಮಾಡ್ತಾರಂತೆ, ನಮ್ಮ ಉಪ್ಪಿ ಸರ್ನ ಫಾಲೋ ಮಾಡ್ತಾರಂತೆ. ಅವ್ರ ಥರನೇ ಏನಾದರೂ ಚೇಂಜಸ್ ಮಾಡೋ ಥರ ಹೇಳ್ತಾರಂತೆ. ಅವ್ರು ಹೇಳಿದ ಅರ್ಥ ಆ ಥರ ಆಯಿತು, ನನಗೆ ಈ ಥರ ಅರ್ಥ ಆಯಿತು. ನಿಮಗೇನು ಅರ್ಥ ಆಯಿತು ಅನ್ನೋದು ಕಮೆಂಟ್ ಮಾಡಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜನ ಫನ್ನಿ ಆನ್ಸರ್ ಕೊಟ್ಟರು, ಸೀರಿಯಸ್ ಆಗಿರೋ ಆನ್ಸರ್ ಕೊಟ್ಟರು. ಬಟ್ ನಮ್ಮ ಜನ ಗೊತ್ತಾ, ಅವ್ರ ಹತ್ರ ಕ್ವಶನ್ ಕೂಡ ಇದೆ, ಅದಕ್ಕೆ ಆನ್ಸರ್ ಕೂಡ ಗೊತ್ತಿದೆ. ಬಟ್ ನಮ್ಮ ಜನ ಯಾರು ಮುಂದೆ ಬರಲ್ಲ. ಯಾಕೆ ಅಂದರೆ ಭಯ.
ಗೈಸ್ ಪ್ಲಾಸ್ಟಿಕ್ ಮೂಡೋ ಕ್ವಶನ್ ಏನಂದ್ರೆ ಇದೆಲ್ಲ ಯಾವಾಗ ಚೇಂಜ್ ಆಗುತ್ತೆ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇವತ್ತಿನ ಕಂಟೆಂಟ್ ಇಷ್ಟ ಆಗುತ್ತೆ ಗೈಸ್. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಾನು ಕರೆಕ್ಟ್ ಚೆನ್ನಾಗಿರೋ ಕಮೆಂಟ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಆ ಕಮೆಂಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಓದ್ತೀನಿ, ಪಿನ್ ಕೂಡ ಮಾಡ್ತೀನಿ. ಅಷ್ಟೇ ಗೈಸ್. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.